ಆಗಲೇ ನಾನು ನಿರ್ಧಾರ ಮಾಡಿದೆ, ನನ್ನ ಪಗಡೆಯಾಟಕ್ಕೆ ಇವಳೇ ಸರಿಯಾದ ದಾಳ ಅಂತ. ಅಂದ್ರೆ ಏನ್ ಮಾಡಿದ್ರಿ? ತುಂಬಾ ಸರಳ ಸೂರ್ಯಾಂಶು. ಬಂಗಾರಿ ಸಿಗಲಿಲ್ವಲ್ಲ ಅನ್ನೋ ನೋವಿನಲ್ಲಿ ಕುಸಿದು ಬಿದ್ದಿದ್ದ ಅವಳನ್ನ ಮೇಲೆತ್ತಿ ಪ್ರೀತಿಯಿಂದ ಮಾತಾಡಿಸ್ದೆ. ಹೆಣ್ಮಕ್ಳ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬಾರ್ದು. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಕುಶಲೋಪರಿ ಕೇಳಿದೆ. ಅವಳಿಗೆ ಸಂತೋಷ ಆಯ್ತು. ಬಂಗಾರಿ ನನಗೆ ಬೇಕೇ ಬೇಕು ಅಂತ ಅಂತು. ಒಟ್ನಲ್ಲಿ ನನಗ್ ಬಂಗಾರಿ ಬೇಕಷ್ಟೇ. ಆಗಲಿ, ಬಂಗಾರಿ ನಿನಗೆ ಸಿಗುವ ಹಾಗೆ ಮಾಡ್ತೀನಿ, ಆದ್ರೆ ನಾನು ಹೇಳಿದಾಗ ನೀನು ಕೇಳಬೇಕು ಅಂದೆ. ಏನ್ ಮಾಡ್ಬೇಕು ಹೇಳಿ, ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬಂಗಾರಿ ನನಗೆ ಸಿಗೋದಾದ್ರೆ ಏನು ಬೇಕಾದರೂ ಅವನಿಗೋಸ್ಕರ ಮಾಡ್ತೀನಿ ಅಂತ ಅಷ್ಟೇ, ಮುಗ್ದಾಯ್ತು. ಮಲ್ಗು ಜಾಜಿ ಮಲ್ಗು, ಹೀಗೆ ಸುಖವಾಗಿ ಮಲ್ಗೋ ಕೊನೆ ಕ್ಷಣಗಳಿದು. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸುಖ ನಿದ್ದೆ ಅನ್ನೋದು ಬರೀ ಕನಸು. ಮಲ್ಗು ಜಾಜಿ ಮಲ್ಗು. ನನಗೂ ನಿನಗೂ ಪ್ರಸ್ತ ಆಗಿರೋ ವಿಷಯ ಇಡೀ ಮನೆಯವ್ರಿಗೆ ಗೊತ್ತಾಗಬೇಕು. ದೇವಿಕಾನ ಒಪ್ಪಿಸ್ದೆ, ಶೇಖರಿ ಮನೆಗೆ ಕಳಿಸ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಆಳುಗಳ ಜೊತೆ ಶೇಖರಿ ಮನೆ ಹತ್ರ ಬಂದೆ. ವಿದ್ಯುತ್ ಸಂಪರ್ಕನ ಕಡಿತಗೊಳಿಸಿದೆ. ಕತ್ತಲೆ ಆಯ್ತು. ಮೊದಲೇ ನಾನು ಸೂಚನೆ ಕೊಟ್ಟ ಹಾಗೆ ದೇವಿಕಾ ಪ್ರಸ್ತುತ ಕೋಣೆ ಒಳಕ್ಕೆ ಹೋದ್ಲು. ನಮ್ಮ ಆಳುಗಳು ಜಾಜಿನ ಹೊರಗಡೆ ಕರ್ಕೊಂಡ್ಬಂದ್ರು. ಇನ್ನೇನು ಬೆಳಕರಿತಲ್ಲ. ದೇವಿಕಾ ಬಂಗಾರಿ ಸಮಾಗಮ ನಡೆದಿರುತ್ತೆ. ಶೇಖರಿ ಮನೆ ರಣರಂಗವಾಗಿರುತ್ತೆ. ಶೇಖರಿ, ಲಲಿತಾ ಅವರೇ, ರಾಜಲಕ್ಷ್ಮಿ ಅವರೇ, ಇದೇ ಕಾರಣ ಇಟ್ಕೊಂಡು ದೇವಿಕಾ ಬಂಗಾರಿನ ಗಡೀಪಾರ್ ಮಾಡಿಸ್ತೀನಿ. ಆಮೇಲೆ ಶ್ರೀಚಕ್ರ ಗರ್ಭ ಸಂಜಾತೆ ಜಾಜಿ ಒಂಟಿ. ಏನು ಹೇಳ್ತಾ ಇದೀಯ ವೈಜಯಂತಿ? ಸರಿಯಾಗಿ ಹೇಳು. ಹೋಗು ಚಂದ್ರ, ನೀನ್ ಕೆಲಸ ಪೂರೈಸ್ಕೊಂಡ್ ಬಾ. ಸಂಶಯ ಬೇಡ ಅತ್ತೆ, ಆದ್ರೆ ಆ ಬಂಗಾರಿಗೊಂದು ಗತಿ ಕಾಣಿಸ್ಬೇಕಲ್ಲ. ಆ ಕೆಲಸ ನನಗೆ ಬಿಡು. ಆಳುಗಳನ್ನ ಕಳಿಸಿ ಅವನ್ನ ಅಪಹರಿಸ್ತೀನಿ. ನೀನು ಅವನ ಜಾಗಕ್ಕೆ ಸೇರ್ಕೊ. ನೋಡ್ದ್ಯಾ ಚಂದ್ರ, ಬೆಳಕು ಹೋಯ್ತು. ಅಂದ್ರೆ ನಮ್ಮ ಕೆಲಸಕ್ಕೆ ಇನ್ಯಾವುದೂ ಅಡ್ಡಿ ಆತಂಕ ಇಲ್ಲ. ಹೋಗು.
ಕಪಟಿ, ವಂಚಕಿ, ಪಕ್ಷಪಾತಿ ನೀವು. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಜಾಜಿ ಬಂಗಾರಿ ಬಯಸದೇ ಇದ್ರೂ ಕೂಡ ಜಾಜಿ ಗರ್ಭದಲ್ಲಿ ಶ್ರೀಚಕ್ರ. ನಾನು ಜನ್ಮ ಜನ್ಮಾಂತರಗಳಿಂದ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಹಣೆಗೆ 3 ನಾಮ. ಇಷ್ಟಕ್ಕೆಲ್ಲ ಕಾರಣ ಏನು? ಕಾರಣ ಯಾರು? ನೀವು ತ್ರಿಪುರ ಸುಂದರಿ ಅಮ್ಮನವರೇ, ನೀವು. ನನ್ನ ಶ್ರೀಚಕ್ರದ ಕನಸನ್ನ ನುಚ್ಚು ನೂರು ಮಾಡಿಬಿಟ್ರಿ. ನನ್ನನ್ನ ಚುಚ್ಚಿ ಚುಚ್ಚಿ ಅಣು ಅಣುವಾಗಿ ಹಿಂಸಿಸ್ಬಿಟ್ರಿ. ನನ್ನನ್ನ ಕೊಂದು ಬಿಟ್ರಿ. ನೋಡಿದ್ಯಾ ವಿರೂಪಾಕ್ಷ, ನಾ ಮಾಡಿದ ಸಂಚು. ಇನ್ನು ಶ್ರೀಚಕ್ರ ನಿನ್ನ ವಂಶದ್ದು, ಜಾಜಿ ಸಂತಾನ ನಿನ್ನ ಮಗಂದು. ನೀನು ಬಯಸದ್ದನ್ನ ನಾನು ಕೊಟ್ಟಿದ್ದೀನಿ. ಸಂತೋಷನಾ? ಏನಾಯ್ತು ವಿರೂಪಾಕ್ಷ? ಸಂತೋಷಕ್ಕೆ ಮಾತೆ ಹೊರಡ್ತಿಲ್ವಾ? ಮಾತಾಡು ವಿರೂಪಾಕ್ಷ. ಸಂತೋಷನ ವ್ಯಕ್ತಪಡಿಸೋದನ್ನ ಕಲಿ. ಸಿಹಿ ಸುದ್ದಿ ಹೇಳಿದ್ದೀನಿ, ಖುಷಿ ಪಡು. ನನ್ನ ಕನಸುಗಳನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟಿಲ್ಲ ವೈಜಯಂತಿ. ಅದಕ್ಕೆ ಖುಷಿ ಪಡಬೇಕಾ? ಏನ್ ಹೇಳ್ತಿದ್ಯಾ ವಿರೂಪಾಕ್ಷ? ನಿನ್ನೆ ಪ್ರಸ್ತದ ಕೋಣೆಯಲ್ಲಿದ್ದು ಜಾಜಿ ಅಲ್ಲ, ದೇವಿಕಾ. ಚಂದ್ರಾದರ ಸಂಪರ್ಕ ಮಾಡಿದ್ದು ಜಾಜಿನಲ್ಲ, ದೇವಿಕನ. ಜಾಜಿ ಬಂಗಾರಿ ಪ್ರಸ್ತುತ ಕೋಣೆಗೆ ನೀವಿಬ್ರು ಬಂದು ಸೇರ್ಕೊಂಡಿದ್ದೀರಾ. ಜಾಜಿ ಪ್ರಸ್ತುತ ಕೋಣೆಯಲ್ಲಿ ದೇವಿಕಾ ಹೇಗೆ ಹೋದ್ಲು ವಿರೂಪಾಕ್ಷ? ನೀನು ಹೇಗೆ ಚಂದ್ರಾತರನ್ನ ಪ್ರಸ್ತುತ ಕೋಣೆ ಕಳಿಸಿದ್ಯೋ ಹಾಗೆ ನಾನು ದೇವಿಕನ್ನ ಪ್ರಸ್ತುತ ಕೋಣೆ ಕಳಿಸ್ದೆ. ನೀನು ಹೇಗೆ ಬಂಗಾರಿನ ಅಪಹರಿಸಿದ್ಯೋ ಹಾಗೆ ನಾನು ಜಾಜಿನ ಅಪಹರಿಸಿದೆ. ಅಲ್ಲಿಗೆ ನಾನು ಮಾಡಿದ ಶ್ರೀಚಕ್ರದ ಹವ್ಯಸ್ಸಿಗೆ ಮಣ್ಣು ಸುರಿದು ಬಿಟ್ಟೆ. ನೀನು ಎಲ್ಲ ಕೆಟ್ಟೋಯ್ತು. ಮಾಡಕ್ ಮುಂಚೆ ಒಂದು ಸಾರಿ ನನ್ನನ್ನು ಕೇಳಬೇಕು ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ? ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅನ್ನದೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ನೀನ್ ಇಲ್ಲಿಂದ ಹೋಗೋ ಮೊದಲು ನನ್ನ ಹೆಂಡ್ತಿನ ನಾನು ಹೀಗೆ ನೋಡ್ತಾ ಇರಬಾರ್ದಾ? ಹೌದಾ?